ಮುಂದಿನ ಸ್ಟೋರಿಗೆ ಹೋಗೋಣ. ರಾಜ್ಯದಾದ್ಯಂತ ಸಂಚಲನ ಸೃಷ್ಟಿಸಿದ್ದ ಸ್ಟೋರಿ ಹೆಬ್ಬಾಳ್ಕರ್ ವರ್ಸಸ್ ಸಿಟಿ ರವಿ ಮಧ್ಯೆ ಪ್ರಾಸ್ಟಿಟ್ಯೂಟ್ ಪದ ಬಳಕೆ ಫೈಟ್. ಸಿಐಡಿ ಈಗ ತನ್ನ ತನಿಖೆಯನ್ನು ಆರಂಭಿಸಿದೆ. ದೂರು ಪ್ರತಿದೂರಿನ 2 ಕೇಸ್ ತನಿಖೆಯನ್ನ ಸಿಐಡಿ ಆರಂಭಿಸಿದ್ದು 3-4 ದಿನಗಳ ಹಿಂದೆಯೇ ಪೊಲೀಸರು ತನಿಖೆಯನ್ನ ಹಸ್ತಾಂತರಿಸಿದ್ರು. ಸುವರ್ಣಸೌಧಕ್ಕೆ ಹೋಗ್ತಾರೆ ಅಧಿಕಾರಿಗಳು, ಅಶ್ಲೀಲ ಪದ ಬಳಕೆ ವಿಡಿಯೋವನ್ನ ವಶಕ್ಕೆ ಪಡಿತಾರೆ. ಅದಾದ ಮೇಲೆ FSL ಕಳಿಸ್ತಾರೆ. ಅದನ್ನ ತಿರುಚಲಾಗಿದ್ಯಾ ಅಥವಾ ಒರಿಜಿನಲ್ ವಿಡಿಯೋನ, ಅದು ಒರಿಜಿನಲ್ ಆಯ್ತು ಅಂದ್ರೆ ಸಿಟಿ ರವಿಗೆ ಖಂಡಿತ ಸಂಕಷ್ಟ. ಈಗಾಗಲೇ ಬೆಳಗಾವಿ ಪೊಲೀಸರಿಂದ ಕಾಂಗ್ರೆಸ್ ಸದಸ್ಯರ ವಿಚಾರಣೆ ನಡೆಸಿದ್ದಾರೆ. ಹೌದಾ, ನೀವು ಕೇಳಿಸ್ಕೊಂಡ್ರ? ಇದರ ಬಗ್ಗೆ ವಿಚಾರಣೆ ನಡೆಸಿದ್ದಾರೆ. ವಿಚಾರಣೆ ಹೇಳಿಕೆ ಬೆಳಗಾವಿ ಪೊಲೀಸರು ಸಿಐಡಿಗೆ ಕೊಡ್ತಾರೆ. ಇದಾದ ಮೇಲೆ ಈಗ ಸಿಟಿ ರವಿ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ನೋಟಿಸ್ ಕೊಡುವ ಸಾಧ್ಯತೆ ಇದೆ. ಇಬ್ಬರಿಂದಲೂ ಕೂಡ ಸಿಐಡಿ ತಂಡ ಹೇಳಿಕೆ ದಾಖಲಿಸಿಕೊಳ್ಳುವ ಸಾಧ್ಯತೆ ಇದೆ. FSL ವರದಿಯ ನಂತರ ಮುಂದಿನ ತನಿಖೆಯ ಬಗ್ಗೆ ನಿರ್ಧಾರ ತೆಗೆದುಕೊಳ್ತಾರೆ. ಈಗಾಗಲೇ ನಿಮ್ಮ ಮೊಬೈಲ್ಗಳಿಗೂ ಬಂದಿರೋ ವಿಡಿಯೋ ಇದು. ಇದರ ಸ್ಪಷ್ಟ ವರದಿ FSL ನಿಂದ ಬರುತ್ತೆ. FSL ನ ನಂತರ ಏನ್ ಮಾಡಬೇಕು ಅನ್ನೋದನ್ನ ಸಿಐಡಿ ನಿರ್ಧರಿಸುತ್ತೆ. ಸದನದ ಈ ವಿಡಿಯೋ ಇದೆಯಲ್ಲ, ಈ ವಿಡಿಯೋನ FSL ಕಳಿಸ್ತಾರೆ. ಅದರ ಸತ್ಯಾಸತ್ಯತೆ ಏನು, ವರದಿ ಕೊಡಿ ಅಂತ. ಇನ್ನು ಮತ್ತೊಂದು ಕಡೆ ಈಗಾಗಲೇ ಕಾಂಗ್ರೆಸ್ ಸದಸ್ಯರು ಯಾರ್ಯಾರು ಪರಿಷತ್ನಲ್ಲಿ ಹಾಜರಿದ್ರು ಅವರ ಹೇಳಿಕೆಗಳನ್ನ ಪೊಲೀಸರು ಪಡ್ಕೊಂಡಿದ್ದಾರೆ. ಆ ಹೇಳಿಕೆಗಳನ್ನ ಸಿಐಡಿಗೂ ಕೊಟ್ಟಿದ್ದಾರೆ. ಬೇಕು ಅಂತ ಹೇಳಿದ್ರೆ ಮತ್ತೊಂದು ಸಲ ನೋಟಿಸ್ ಕೊಟ್ಟು ಆ ಎಲ್ಲ ಸದಸ್ಯರನ್ನ ಕರೆಸಿ ಅವತ್ತೇನಾಯ್ತು ಅನ್ನೋದ್ರ ಬಗ್ಗೆ ಸಿಐಡಿ ಅಧಿಕಾರಿಗಳು ಮತ್ತೆ ಹೇಳಿಕೆ ದಾಖಲಿಸಿಕೊಳ್ಳುವ ಸಾಧ್ಯತೆ ಇದೆ. ಅದಾದ ಮೇಲೆ ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಸಿಟಿ ರವಿ ಅವರಿಗೂ ಕೂಡ ನೋಟಿಸ್ ಕೊಡುವ ಸಾಧ್ಯತೆ ಇದ್ದು FSL ವರದಿಯ ನಂತರ ಮುಂದಿನ ಕ್ರಮ ಅನ್ನೋದು ಸದ್ಯಕ್ಕೆ ಬರ್ತಾ ಇರೋ ಮಾಹಿತಿ. ಕೋರ್ಟ್ಗೆ ಅಂತಿಮ ವರದಿಯನ್ನ ಸಿಐಡಿ ಸಲ್ಲಿಸುತ್ತೆ. ಇನ್ನು ಮತ್ತೊಂದು ಕಡೆ ಸಿಐಡಿ ತನಿಖೆ ಶುರುವಾಗ್ತಾ ಇದ್ದಂತೆ ಸಿಟಿ ರವಿ ರಾಜ್ಯಪಾಲರಿಗೆ ದೂರು ಕೊಟ್ಟಿದ್ದಾರೆ. ಬಿಜೆಪಿ ನಿಯೋಗದೊಂದಿಗೆ ಹೋಗಿ ರಾಜ್ಯಪಾಲರಿಗೆ ದೂರು ಸಲ್ಲಿಕೆ ಮಾಡಿದ್ದಾರೆ. ಪ್ರಕರಣದಲ್ಲಿ ರಾಜ್ಯ ಸರ್ಕಾರ ನಡೆದುಕೊಂಡ ಬಗ್ಗೆ ವಿವರಣೆ ಕೊಟ್ಟಿದ್ದಾರೆ. ಬಿಜೆಪಿಗೊಂದು ನ್ಯಾಯ, ಕಾಂಗ್ರೆಸ್ಗೊಂದು ನ್ಯಾಯ ಅಂತ ದೂರು ಕೊಡ್ತಾ ಇದ್ದಾರೆ. ನಾವು ಕೊಟ್ಟ ದೂರಿನ ಬಗ್ಗೆ FIR ಆಗಿಲ್ಲ ಅಂತ ವಿವರಿಸಿದ್ದಾರೆ. ನನಗೆ ಸೂಕ್ತ ಭದ್ರತೆ ಬೇಕು ಅಂತ ರಾಜ್ಯಪಾಲರಿಗೆ ಸಿಟಿ ರವಿ ಮನವಿ ಮಾಡ್ತಾ ಇದ್ದಾರೆ. ರಾಜ್ಯಪಾಲರ ಭೇಟಿ ಆದ ಮೇಲೆ ವಿಧಾನ ಪರಿಷತ್ ಕಾರ್ಯದರ್ಶಿಗಳ ಭೇಟಿಯಾಗಿದ್ದಾರೆ. ಪರಿಷತ್ ಕಾರ್ಯದರ್ಶಿ ಮಹಾಲಕ್ಷ್ಮಿಯನ್ನ ಸಿಟಿ ರವಿ ಭೇಟಿಯಾಗಿದ್ದಾರೆ. ಈಗಾಗಲೇ ಸಭಾಪತಿಗಳಿಗೆ 4 ಪುಟಗಳ ಕಂಪ್ಲೇಂಟ್ ಅನ್ನ ಸಿಟಿ ರವಿ ಕೊಟ್ಟಿದ್ದಾರೆ. ಈಗ ಕಾರ್ಯದರ್ಶಿಗಳನ್ನ ಭೇಟಿಯಾಗಿ ಸದನದಲ್ಲಿ ನಡೆದ ವಿಚಾರದ ಬಗ್ಗೆ ಪೊಲೀಸರ ತನಿಖೆ ಸಾಧ್ಯವಿಲ್ಲ. ಪರಿಷತ್ ಕಾರ್ಯದರ್ಶಿಗೆ ಘಟನೆಯ ಬಗ್ಗೆ ವಿವರಣೆ ನೀಡಿದ್ದಾರೆ ಸಿಟಿ ರವಿ. ಸಭಾಪತಿ, ಗೃಹ ಸಚಿವ, DGIGPಗೂ ಸಿಟಿ ರವಿ ಈಗಾಗಲೇ ದೂರು ಕೊಟ್ಟಿದ್ದಾರೆ. ಕಾನೂನು ಉಲ್ಲಂಘಿಸಿದ ಪೊಲೀಸರ ವಿರುದ್ಧ ಕ್ರಮ ಕೈಗೊಳ್ಳಿ ಅಂತ ದೂರು ಕೊಟ್ಟಿದ್ದಾರೆ. ಇನ್ನು ಈ ದೂರಿನ ಬಗ್ಗೆ ಬಿಜೆಪಿ ನಿಯೋಗ ಏನ್ ಹೇಳ್ತಾ ಇದೆ, ಬಿಜೆಪಿ ನಾಯಕರು ಸಿಟಿ ರವಿ, ಚಲುವಾದಿ ನಾರಾಯಣ ಸ್ವಾಮಿ ಸೇರಿದಂತೆ ಇತರ ನಾಯಕರು ಏನ್ ಹೇಳ್ತಾ ಇದ್ದಾರೆ ಅನ್ನೋದನ್ನ ಕೇಳಿಸ್ಕೊಳ್ಳಿ. ನಾನು 19ನೇ ತಾರೀಕು ದೂರು ಕೊಟ್ಟೆ. ನೋ FIR, ಇವತ್ತಿನವರೆಗೂ FIR ಬುಕ್ ಆಗಿಲ್ಲ. ಅಂದರೆ ಕರ್ನಾಟಕ ಕಾಂಗ್ರೆಸ್ ಸರ್ಕಾರದ ಅಡಿನಲ್ಲಿ ಒಂದು ಹತ್ಯೆ ಮಾಡಬೇಕು, ಇಲ್ಲ ಆತ್ಮಹತ್ಯೆಗೆ ಶರಣಾಗಬೇಕು. ಹತ್ಯೆ ಮತ್ತು ಆತ್ಮಹತ್ಯೆಯ ರಾಜ್ಯವನ್ನಾಗಿ ಇವರು ಬದಲಾಯಿಸ್ತಾ ಇದ್ದಾರೆ. ಬೆಳಗಾವಿನಲ್ಲಿ ರುದ್ರೇಶ್ ಯಡವಣ್ಣನವರು 2nd ಡಿವಿಷನ್ ಕ್ಲರ್ಕು, ನೋ ಅರೆಸ್ಟ್. ಸಚಿನ್ ಪಾಂಚಾಳ್ ಗ್ರಾಮೀಣಾಭಿವೃದ್ಧಿ ಸಚಿವರ ಆಪ್ತರ ಹೆಸರನ್ನು ಉಲ್ಲೇಖ ಮಾಡಿ, ಗುತ್ತಿಗೆ ಪ್ರಕರಣದ ಉಲ್ಲೇಖ ಮಾಡಿ, ಒಂದು ರೀತಿಯಲ್ಲಿ ಈಶ್ವರಪ್ಪನವ್ರ ಪ್ರಕರಣದ ರೀತಿಯಲ್ಲೇ ಇರುವ ಪ್ರಕರಣ. ಅಂದರೆ ಕಾಂಗ್ರೆಸ್ನವ್ರ ಮೇಲೆ ಆರೋಪ ಬಂದರೆ ನೋ ಆಕ್ಷನ್, BJPಯವರ ಮೇಲೆ ಆರೋಪ ಬಂದರೆ ಇಮಿಡಿಯೇಟ್ ಓವರ್ ಆಕ್ಷನ್. ಒಂದು ಸ್ಕಾರ್ಪಿಯೋ ವ್ಯಾನ್ನಲ್ಲಿ ಹಾಕ್ಕೊಂಡು ಸುಮಾರು 4 ಜಿಲ್ಲೆಗಳಲ್ಲಿ ಸುತ್ತಾಡಿಸಿ ಅವರಿಗೆ ಅಪಾಯ ಇದೆ ಅಂತಕ್ಕಂಥದ್ದು ಗೊತ್ತಾದ ಮೇಲೆ ಜೊತೆಗೆ ಕೋರ್ಟ್ನಲ್ಲಿ ನಾವು ವಾದ ಮಾಡಿ ಅವರನ್ನು ಬಿಡಿಸ್ಕೊಳ್ತಕ್ಕಂಥ ಪರಿಸ್ಥಿತಿ ಬಂತು. ಸೂಕ್ತ ಕ್ರಮ ಜರುಗಿಸಬೇಕು ಮತ್ತು ಅವರಿಗೆ ರಕ್ಷಣೆ ಕೊಡಬೇಕು ಅಂತಕ್ಕಂಥ ಮನವಿಯನ್ನು ಮಾಡಿದ್ದೇವೆ. ಈ ವಿಷಯವನ್ನು ಸಿ ಟಿ ರವಿ ಅವರು ಮಾನ್ಯ
ಗವರ್ನರ್ ಅವರಿಗೆ ಹೇಳಬೇಕಾಗಿತ್ತು. ಇವತ್ತು ಆ ಒಂದು ವಿಷಯವನ್ನು ಮಾನ್ಯ CT ರವಿ ಅವರ ನೇತೃತ್ವದಲ್ಲಿ ಅವ್ರ ಮೂಲಕನೇ ನಾವು ಅದನ್ನು ಗವರ್ನರ್ ಅವರಿಗೆ ಹೇಳಿದ್ದೇವೆ. ಈಗ ಈ ವಿಷಯವನ್ನು ಯಾರ್ಯಾರು ತತ್ಸಂಬಂಧವಾಗಿ ಅವತ್ತು ನಡೆದಿರ್ತಕ್ಕಂಥ ಘಟನೆ ಬಗ್ಗೆ ಕ್ರಮವನ್ನು ತೆಗೆದುಕೊಳ್ಬೇಕು. ಹೇಗೆ CT ರವಿ ಅವರು ನನಗೆ ಹಿಂಸೆಯನ್ನು ಕೊಟ್ಟರು ಅನ್ನುವಂಥದ್ದನ್ನು ಸ್ವತಃ ಅವ್ರನ್ನೇ ಕರ್ಕೊಂಡೋಗಿ ನಾವು ಇವತ್ತು ಇಡೀ ದಿನ ಆ ಕೆಲಸ. ಇನ್ನು ಇದರ ಬಗ್ಗೆ DK ಶಿವಕುಮಾರ್ ವ್ಯಂಗ್ಯವಾಡಿದ್ದಾರೆ. ದೂರಾದ್ರೂ ಕೊಡ್ಲಿ, ಏನಾದ್ರೂ ಮಾಡ್ಕೊಳ್ಳಿ, CBI ತನ್ನನ್ನ ಬಂಧಿಸಿದ್ದನ್ನ ಆ ಸಂದರ್ಭದಲ್ಲಿ ನೆನಪಿಸ್ಕೊಂಡು ಹೇಳ್ತಾರೆ, ಜೈಲಿನಲ್ಲಿ ಕೂತು CBI ಪುಸ್ತಕ ತಿರುವು ಹಾಕಿದ್ದೀನಿ ಅಂತ DK ಶಿವಕುಮಾರ್ ವ್ಯಂಗ್ಯವಾಡಿದ್ದಾರೆ. ಕೊಡ್ತಾ ಇರ್ಲಿ, ದಿನ ನೆನ್ಸ್ಕೊತಾ ಇರ್ಲಿ, ನನ್ನ ನೆನ್ಸ್ಕೊತಾ ಇದ್ದಾರೆ ಅವರು. ಪಾಪ ಬಹಳ ಸಂತೋಷ. ನಾನ್ ನಾ ಎಲ್ಲೋ ಇದ್ದೆ, ಯಾವ್ದೋ ಮನೇಲಿ ಇದ್ದೆ, ಓಡ್ ಬಂದೆ ನಾನು, ಏನಪ್ಪಾ ಇದು ಅಂತ ಅನ್ಬಿಟ್ಟು. ಅವತ್ತು ಡ್ಯೂಟಿ ಅಲ್ಲೇ ಇತ್ತು. ಸೊ ನನ್ನ ನೆನ್ಸ್ಕೊತಾ ಇರ್ಲಿ, ಇನ್ನ ನೆನ್ಸ್ಕೊಳಕ್ ಹೇಳಿ. ಇಟ್ ಇಸ್ ನಾಟ್ ಎ ಕೇಸ್ ಫಾರ್ CBI. ಅವರ್ ಗವರ್ಮೆಂಟ್ ಇಸ್ ಕೇಪಬಲ್. ನಮ್ಮ ಸರ್ಕಾರದಲ್ಲಿರುವಂತ ಅಧಿಕಾರಿಗಳು ಇದನ್ನು ನಡೆಸುವಂತ ಎಲ್ಲ ಇದೆ. CBIನವರು ಏನು ಮಾಡಕ್ ಆಗಲ್ಲ. CBIನವರ ಆಕ್ಟಿವಿಟೀಸ್ ನಮ್ಗೆ ಗೊತ್ತಿದೆ. CBIನವರ ಪುಸ್ತಕನೇ ನಾನು ಜೈಲಲ್ಲಿ ಕೂತ್ಕೊಂಡು ಬರೀ ಆ ಪುಸ್ತಕನ ತಿರುವಾಕ್ಬಿಟ್ಟಿದ್ದೀನಿ ನಾನು. ನನ್ನ ಕಳ್ಸಿಕೊಟ್ಟಿದ್ರಲ್ಲ ಗಿಫ್ಟ್ ಎಲ್ಲ. ಈ ಬಗ್ಗೆ ಏನಷ್ಟು ಡೀಟೇಲ್ಸ್ ಹಂಚ್ಕೊಳ್ತಾರೆ ನಮ್ಮ ರಾಜಕೀಯ ವಿಶ್ಲೇಷಕರಾದ ಪ್ರಶಾಂತ್ ನಾತು. ಮತ್ತೊಂದ್ಸಲ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ಬಿಜೆಪಿ ಹೇಳ್ತಾ ಇದೆ ಸರ್ಕಾರ ಮತ್ತು ಪೊಲೀಸರು ನಡ್ಕೊಳ್ತಾ ಇರೋ ರೀತಿ ಸರಿ ಇಲ್ಲ ಅಂತ. DKಶಿ ಹೇಳ್ತಿದ್ದಾರೆ, ನೀವು CBI ಕೇಳ್ತಿದ್ದೀರಾ, CBI ಪುಸ್ತಕ ನಾನು ತಿರುವು ಹಾಕಿದ್ದೀನಿ ಅಂತ. ನೋಡಿ, ಇದೊಂದು ಪೊಲಿಟಿಕಲ್ ಫೈಟ್ ಕಾಂಗ್ರೆಸ್ ಮತ್ತು BJP ನಡುವೆ ಒಂದು ವಾರದಿಂದ ಕೂಡ ನಡೀತಾ ಇದೆ. ಇದು ಮುಂದೂ ಕೂಡ ನಡೆಯುತ್ತೆ. ಒಂದು ಕಡೆ ಕಾಂಗ್ರೆಸ್ ಇದನ್ನು CID ತನಿಖೆ ಕೊಟ್ಟಿದೆ. ಲಕ್ಷ್ಮೀ ಹೆಬ್ಬಾಳ್ಕರ್ಗೆ CT ರವಿ ಅಸಭ್ಯ ಪದವನ್ನು ಬಳಕೆ ಮಾಡಿದ್ರಾ ಇಲ್ವಾ ಅಂತಕ್ಕಂಥದ್ದರ ಬಗ್ಗೆ CID ತನಿಖೆ ನಡೆದು ವರದಿಯನ್ನು ಕೊಡಬೇಕು. ಆದರೆ ಪ್ರಮುಖವಾಗಿ ವಿಪಕ್ಷಗಳ ಪ್ರಶ್ನೆ ಏನು ಅಂತಂದರೆ, CT ರವಿ ಮೇಲೂ ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಂಬಲಿಗರು ವಿಧಾನಸೌಧದ ಒಳಗಡೆ ಬಂದು ದಾಳಿಯನ್ನು ನಡೆಸ್ತಕ್ಕಂಥ ಪ್ರಯತ್ನವನ್ನು ಮಾಡಿದರು. ಒಂದು. ಎರಡನೇದು, ಪ್ರಮುಖವಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಕೆಲ ಶಬ್ದಗಳನ್ನು CT ರವಿ ವಿರುದ್ಧ ಪ್ರಯೋಗ ಮಾಡಿದ್ದಾರೆ. ಅದರ ಬಗ್ಗೆ FIR ಕೊಡಲಿಕ್ಕೆ ಹೋದಾಗ ಬೆಳಗಾವಿ ಪೊಲೀಸರು ಅದನ್ನು ಸ್ವೀಕರಿಸಲಿಲ್ಲ. ಹೀಗಿರುವಾಗ ಕೇವಲ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ CT ರವಿ ಏನೋ ಅಂದರು ಅನ್ನೋದರ ಬಗ್ಗೆ ಮಾತ್ರ CID ತನಿಖೆ ನಡೆಸುತ್ತಾ ಅಂತಕ್ಕಂಥದ್ದು ಕೂಡ ಪ್ರಮುಖವಾಗಿರ್ತಕ್ಕಂಥ ಪ್ರಶ್ನೆ. ಯಾಕಂದರೆ ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ CT ರವಿ ಒಂದೇನೋ ಪದ ಬಳಕೆ ಮಾಡಿದರು ಅಂತಕ್ಕಂಥದ್ದರ ಬಗ್ಗೆ ವಿಡಿಯೋಗಳನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಕೊಟ್ಟರು, ಫೈನ್, ಅದರ ಬಗ್ಗೆ ತನಿಖೆ ನಡೆಸಲೇಬೇಕು. ಆದರೆ ನಿಮಗೆ ಯಾವ ಶಬ್ದ ಪ್ರಮುಖ ಅಂತಕ್ಕಂಥದ್ದು ವೈಯಕ್ತಿಕವಾಗಿ ಕೂಡ ಇರುತ್ತೆ. ಈಗ ಒಬ್ರು ಯಾರೋ ನಿಮ್ಮನ್ನು ಭ್ರಷ್ಟಾಚಾರಿ ಅಂದ ತಕ್ಷಣ ಯಾರು ಪ್ರಾಮಾಣಿಕರಾಗಿ ಕೆಲಸ ಮಾಡಿರ್ತಾರೋ ಅವ್ರಿಗೆ ಸಿಟ್ಟು ಬರೋದು ಸಹಜ. ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಬಗ್ಗೆ CT ರವಿ ಯಾವ ಪದ ಬಳಕೆ ಮಾಡಿದ್ದಾರೆ ಅದು ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಸಿಟ್ಟು ಬರೋದು ಸಹಜ. ಆದರೆ ನೀವು ಅದರ ಅರ್ಥ ಕೊಲೆಗಡುಕ ಅಂತಕ್ಕಂಥ ಶಬ್ದವನ್ನು ಬಳಕೆ ಮಾಡಲಿಕ್ಕೆ ಸಾಧ್ಯನಾ? ನೀವು ಕೊಲೆಗಡುಕ ಸರ್ಕಾರ ಅಂತ ಹೇಳೋದು ಬೇರೆ, ಅದು ಪ್ಲೂರಲ್ ಶಬ್ದ ಆಗುತ್ತೆ. ಅದು ಸರ್ಕಾರ ಅಂತಕ್ಕಂಥದ್ದು ಬೇರೆ. ಆದರೆ ಒಬ್ಬ ವ್ಯಕ್ತಿಗೆ ಯು ಆರ್ ಎ ಮರ್ಡರರ್ ಅಂದ ತಕ್ಷಣ ಅದೀಗ CT ರವಿ ಆ ಮರ್ಡರರ್ ಅನ್ನುವ ಶಬ್ದಕ್ಕೆ ಪ್ರತಿ ಶಬ್ದವನ್ನು ಪ್ರಾಸ್ಟಿಟ್ಯೂಟಾಗಿ ಬಳಸಬೇಕಿತ್ತ? ನಿಶ್ಚಿತವಾಗಿ ಬಳಸಬಾರ್ದಿತ್ತು. ನೀವು 20 ವರ್ಷ ಸದನದಲ್ಲಿ ಕುಳಿತುಕೊಂಡು 20 ವರ್ಷ ಪೊಲಿಟಿಕಲ್ ಟ್ರೈನಿಂಗ್ ಆಗಿ ಲೆಜಿಸ್ಲೇಟಿವ್ ಟ್ರೈನಿಂಗ್ ಆದ ನಂತರವೂ ಕೂಡ ನೀವು ಪ್ರವೋಕ್ ಆಗ್ತೀರಿ ಅಂತಂದರೆ ನಿಮ್ಮಲ್ಲೂ ಕೂಡ ಸಮಸ್ಯೆ ಇದೆ ಅಂತಕ್ಕಂಥದ್ದು ಸ್ಪಷ್ಟ. ಅದರ ಬಗ್ಗೆ ತನಿಖೆ ಆಗಲಿ, ಶಿಕ್ಷೆನೂ ಆಗಲಿ. ಆದರೆ ಅದಕ್ಕೂ ಮುಂಚೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮಾಡಿರ್ತಕ್ಕಂಥ ಪದ ಬಳಕೆ, CT ರವಿ ರಾಹುಲ್ ಗಾಂಧಿ ಬಗ್ಗೆ ಡ್ರಗ್ ಅಡಿಕ್ಟ್ ಅಂತಕ್ಕಂಥ ಶಬ್ದವನ್ನು ಬಳಕೆ ಮಾಡಬೇಕಿತ್ತ? ನನಗನ್ಸುತ್ತೆ ನೋಡಿ, ಇದರಲ್ಲಿ COD ತನಿಖೆಯ ಅವಶ್ಯಕತೆ ಇರಲಿಲ್ಲ, ಅಥವಾ ಪೊಲೀಸ್ ತನಿಖೆಯ ಅವಶ್ಯಕತೆ ಕೂಡ ಇರಲಿಲ್ಲ. ಒಬ್ಬರು ಯಾರಾದರೂ ಸುದೀರ್ಘ ಅವಧಿಯ ಲೆಜಿಸ್ಲೇಟಿವ್ ಸೀನಿಯಾರಿಟಿ ಇದ್ದವರು ಇಬ್ಬರನ್ನೂ ಕೂಡಿಸ್ಕೊಂಡು ಈ ಶಬ್ದ ನೀವು ಬಳಕೆ ಮಾಡಿದ್ದೀರಿ ಅನ್ನೋದು ಕಾಣ್ತಾ ಇದೆ. ಇಬ್ಬರು ಒಬ್ರಿಗೊಬ್ಬರು ಅಪಾಲಜಿ ಮಾಡಿ ವಿಷಾದವನ್ನು ವ್ಯಕ್ತಪಡಿಸಿ ಅಂತ ಈ ಪ್ರಕರಣವನ್ನು ಸುಖಾಂತ್ಯ ಮಾಡಬಹುದಿತ್ತು. ಆದರೆ ಎರಡೂ ಪೊಲಿಟಿಕಲ್ ಪಾರ್ಟಿಗಳ ಇಷ್ಟು ತೂತು ಮೇಮೆ ಆಗಿದೆ, ಆ ಸುಖಾಂತ್ಯ ಆಗ್ತಕ್ಕಂಥ ಲಕ್ಷಣಗಳು ಕಾಣ್ತಾ ಇಲ್ಲ. ರೈಟ್ ಪ್ರಶಾಂತ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.